ಇದು ಸಮ್ಮೇಳನ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ಅದ್ಭುತವಾದಂತಹ ಕಾರ್ಯಕ್ರಮದ ಸಂಘಟನೆಯನ್ನ ನನ್ನ ಹಿಂದೂ ಸಮಾಜದ ಸಕಲ ಬಾಂಧವರು ನೆರವೇರಿಸಿಕೊಟ್ಟು ಅತ್ಯಂತ ಅದ್ಭುತವಾದಂತಹ ಸನ್ನಿವೇಶದಲ್ಲಿ ಶ್ರೀರಾಮನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸಹ ಸೇರಿದ್ದೇವೆ. ಇಂಥ ಅದ್ಭುತವಾದಂತಹ ಸಂಘಟನೆಯನ್ನ ಮಾಡಿ ಹಿಂದೂಗಳ ವಿಶ್ವರೂಪ ದರ್ಶನ ಮಾಡಿಸಿದ ನನ್ನೆಲ್ಲ ಕಾರ್ಯಕರ್ತರಿಗೆ, ಅದಕ್ಕೆ ಸಹಕರಿಸಿದ ತಮಗೆಲ್ಲರೂ ಕೂಡ ಹಾರ್ದಿಕವಾದ ನಮನಗಳನ್ನು, ಸ್ವಾಗತಗಳನ್ನು ಬಯಸಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಶ್ರೀಯುತ ಸು ಕೃಷ್ಣಮೂರ್ತಿಯವರು ತುಂಬ ಸೊಗಸಾಗಿ ನಮ್ಮ ಸಂಸ್ಕೃತಿಯ ಪರಿಚಯವನ್ನ ನಮಗೆ ಎಡೆಯಾಗಿ ಬಿಡಿಸಿಟ್ರು. ಅದರೊಟ್ಟೊಟ್ಟಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಯುವ ಉತ್ಸಾಹದ ನಮ್ಮ ಶ್ರೀಯುತ ಕೃಷ್ಣಕುಮಾರ್ ರವರು ತಮ್ಮ ಸ್ವಾಗತ ಭಾಷಣದಲ್ಲಿ ಒಳ್ಳೆಯ ಸಂದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿಂದೂ ಅಂದ್ರೆ ಏನು ಎಂಬುವಂತಹ ಪ್ರಶ್ನೆ ಸಹಜವಾಗಿಯೇ ಬರ್ತದೆ. ಹಿ ಅಂತ ಹೇಳಿದ್ರೆ ಹೀನವಾದಂಥದ್ದನ್ನ, ದೂ ಅಂತ ಹೇಳಿದ್ರೆ ದೂರೀಕರಿಸುವವನು, ಕೆಟ್ಟದನ್ನ ಬಿಡುವವನು, ಹಳೆಯದನ್ನ ಬಿಟ್ಟು ಹೊಸ ದಿಕ್ಕಿನತ್ತ ಸಾಗುವವನು ಎಂಬುದೇ ಹಿಂದೂ ಶಬ್ದದ ಮೂಲವಾದಂಥದ್ದು. ಅಂದ್ರೆ ಕೆಟ್ಟದನ್ನ ಬಿಟ್ಟು ನಾವು ಯಾವಾಗ ಒಳಿತತ್ತ ಸಾಕ್ತೀವೋ ಆವಾಗಲೇ ನಮ್ಮ ಜೀವನ ಭದ್ರವಾಗುವಂತಹದ್ದು, ನಮ್ಮ ಜೀವನ ಸೌಭಾಗ್ಯಪೂರ್ಣವಾಗುವಂತಹದ್ದು. ಇದಕ್ಕಾಗಿಯೇ ಅಲ್ಲವೇ ನಮ್ಮ ಹಿರಿಯರು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳಿ ಆ ಭಗವಂತನಂತ ಪ್ರಾರ್ಥಿಸಿದ್ದು. ಹೇ ಭಗವಂತ, ಅಸತ್ತಿನಿಂದ ನನ್ನ ಸತ್ತಿನೆಡೆಗೆ, ಶಾಸ್ತ್ರದೆಡೆಗೆ ಒಯ್ಯು, ಕತ್ತಲೆಯಿಂದ ನನ್ನ ದೀಪದೆಡೆಗೆ, ಪ್ರಕಾಶದೆಡೆಗೆ ಒಯ್ಯು, ಮೃತ್ಯುವಿನಿಂದ ನನ್ನನ್ನು ಅಮೃತಡೆಗೆ ಒಯ್ಯು ಎಂಬಂತಹದ್ದು ನಮ್ಮ ಹಿರಿಯರ ಪ್ರಾರ್ಥನೆಯಾಗಿತ್ತು. ಇಂಥ ಉದಾತ್ತ ಚಿಂತನೆ ಉಳ್ಳಂಥ ಭಾರತೀಯರಾದಂತಹ ನಾವು ಇವತ್ತು ಯಾವ ನಿಟ್ಟಿನಲ್ಲಿ ಬದುಕ್ತಾ ಇದ್ದೇವೆ ಎನ್ನುವಂಥ ಒಂದು ಪ್ರಶ್ನೆಯನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಿಕೊಳ್ಳಬೇಕಾಗಿದೆ. ಪ್ರಾಯ ಇವತ್ತು ನಾವು ನಮ್ಮ ತನವನ್ನ ಮರೆತು ಬದುಕ್ತಿದ್ದೇವೋ ಎಂಬುದರ ಸಂದೇಹ ನಮ್ಮೆಲ್ಲರೂ ಕೂಡ ಬರ್ತಿರಲಿಕ್ಕಿಲ್ಲ. ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಪರಂಪರೆ ಯಾವುದನ್ನ ನಮಗೆ ಮಾಡಲಿಕ್ಕೆ ಹೇಳಿತ್ತೋ ಅದನ್ನ ನಾವು ಮೈಗೂಡಿಸ್ಕೊಂಡಿದ್ದೇವೆ, ಅದರಂತೆ ನಡೀತಾ ಇದ್ದೇವೆ, ಅದನ್ನ ನಾವು ಆಚರಿಸುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತ ತಯಾರಿಯಲ್ಲಿದ್ದೇವೆಯೇ ಎಂಬುವಂತಹದ್ದು ದೊಡ್ಡ ಪ್ರಶ್ನೆಯಾಗಿದೆ ಇವತ್ತು ನಮಗೆ. ಆ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಪ್ರಾಯ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ, ಸಾಯುವಂತ ಇದ್ದೇ ಇದೆ, ಮಧ್ಯದಲ್ಲಿ ಏನೋ ಜೀವನ ನಡೆಸ್ತಾ ಇದ್ದೇವೆ. ಇಷ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ಇದೇ ಅದರ ನಮ್ಮ ಬದುಕು. ಇದೇ ರೀತಿ ನಾವು ಬದುಕಿಬಿಟ್ರೆ ನಮ್ಮ ಬದುಕಿಗೂ ಆ ಪ್ರಾಣಿಗಳ ಬದುಕಿಗೂ ಯಾವುದೇ ವ್ಯತ್ಯಾಸಗಳಿಲ್ಲ. ನಮ್ಮ ಬದುಕು ಶ್ರೇಷ್ಠವಾಗಿರುವಂತಹದ್ದಿದೆ ಭಾರತೀಯ ಸಂಸ್ಕೃತಿಯ ತಿರುಳು. ಇದನ್ನ ನಾವು ಎಂದೂ ಕೂಡ ಮರೆಯಬಾರದು. ನಮಗೆ ಹೇಳ್ತಾರೆ ಜ್ಞಾನೋಹಿ ತೇಷಾಂ ಅಧಿಕೋ ವಿಶೇಷ ಅಂತ ಹೇಳಿ. ಭಗವಂತ ಮಾನವಾಗಿ ಹುಟ್ಟಿದಂತ ನಮಗೆ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿ ಯಾವ್ದಂತ ಹೇಳಿಬಿಟ್ರೆ ವಿವೇಚನಾ ಶಕ್ತಿ, ಜ್ಞಾನ ಶಕ್ತಿ, ವಿಚಾರ ಮಾಡುವ ಶಕ್ತಿ. ಆ ಶಕ್ತಿಯನ್ನು ಕಳ್ಕೊಂಡು ಉಣ್ಣುವುದು, ತಿನ್ನುವುದು, ಮಲಗುವುದು, ಒಂದು ಸಾಯುವುದು ಅಂತ ಹೇಳಿ ಬದುಕಿಬಿಟ್ರೆ ಆ ವಿವೇಚನಾ ಶಕ್ತಿಗೆ ಅರ್ಥ ಏನಿರ್ತದ್ರಿ? ಈ ನಿಟ್ಟಿನಲ್ಲಿ ಪ್ರಾಯ ಹಿಂದೂಗಳಂತಹ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ, ಜಾಗೃತರಾಗಬೇಕಾಗಿದೆ, ನಮ್ಮ ತನವನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ಪ್ರಾಯ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಮುಂದುವರಿಯುವ ಅವಶ್ಯಕತೆ ಇದ್ದೇ ಇದೆ. ಇದೀಗ ಮಾತ್ರ ಕೃಷ್ಣಮೂರ್ತಿ ಅವರು ತುಂಬಾ ಹೇಳ್ತಾ ಇದ್ರು, ನಾವು ಕುಂಭಕರ್ಣರಂತೆ ಅಂತ ಹೇಳಿ. ಕೆಲವು ವಿಷಯದಲ್ಲಿ ನಾವು ಕುಂಭಕರ್ಣರೇ, ನಿತ್ಯ ವಿಷಯದಲ್ಲಿ ಕುಂಭಕರ್ಣ ಆಗಿರೋಣ ತೊಂದರೆ ಇಲ್ಲ. ಅದು ಎಚ್ಚರ ಇದ್ದಾಗ ನಾವು ಎಷ್ಟು ಶಕ್ತಿಶಾಲಿಯಾಗಿರ್ಬೇಕು. ನಾವು ನಿತ್ಯೆಯನ್ನು ಎಟ್ಟನೂ ಇಲ್ಲ, ಶಕ್ತಿಶಾಲಿಗಳು ತೋರಿಸ್ತೂ ಇಲ್ಲ ಎಂಬುವಂತಹದ್ದು ದುರವಸ್ಥೆ ನಮ್ಮದು ಇವತ್ತು. ನಮ್ಮ ಹಿರಿಯರ ಮಾತುಗಳನ್ನ ನಾನು ಕೇಳಿದ್ದೆ.
ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದೇ ಮಾತರಂ ಹಾಡಿನಿಂದ ನಾವೆಲ್ಲರೂ ಕೂಡ ಸಂಘಟಿತರಾಗಿದ್ವಿ. ಸಂಘಟನೆಗೊಂಡು ಈ ಭಾರತದ ಸ್ವಾತಂತ್ರ್ಯವನ್ನ ಪಡೆಯಬೇಕೆಂಬ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಡಿದ್ವಿ. ಆದರೆ ನಮ್ಮ ಜೊತೆಗೆ ಸಹಕರಿಸಬೇಕಂತ ಇತರ ಮತೀಯರು ಒಂದೇ ಮಾತನ್ನು ಹಾಡಲಿಕ್ಕೆ ಮುಂದೆ ಬರಲೇ ಇಲ್ಲದೆ, ನಾವು ಭಾರತ ಮಾತೆಯನ್ನ ದೇಶವನ್ನ ತಾಯಿಯನ್ನು ನೋಡುವುದೇ ಇಲ್ಲ, ಆ ಭಾವನೆ ಇಲ್ಲ, ಈ ಶಬ್ದವೇ ಬೇಡ ಅಂತ ಹೇಳಿ ಒಂದೇ ಮಾತರಂ ಯಾವ ಭಜನೆ ಇತ್ತೋ, ಯಾವ ಗೀತೆ ಇತ್ತೋ ಅದರ ವಿಭಜನೆ ಶುರುವಾಗ್ಬಿಟ್ಟು, ಆ ವಿಭಜನೆಯಿಂದ ಶುರುವಾದಂತಹ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಿಕ್ಕಿಂತ ಮಂಚದಲ್ಲಿ ವಿಭಜನೆ ಆಗ್ಬಿಟ್ಟು ಅಷ್ಟೇ ನಿಲ್ಲದೆ ಈ ವಿಭಜನೆ ಎಂಬುವಂತಹದ್ದು ಕೆಲವು ದಿವಸಗಳ ಹಿಂದೆ ನಾವು ನೋಡಿದ್ದೇವಲ್ವ, ನೀವು ಯಾರು ಹಿಂದೂ ಅಂತ ಹೇಳಿದಾಗ ಕಮ್ ಅಂತ ಹೇಳಿ ಹಾರಿಸ್ಕೊಂಡಲ್ಲ ನಮ್ಮನ್ನ. ಇಷ್ಟು ಮಟ್ಟಕ್ಕೆ ನಾವು ಕೆಳಗಿಳಿಯೋದೆ, ಎಷ್ಟು ವಿಭಜನೆಗೆ ನಾವು ಅವಕಾಶ ಕೊಡಬೇಕಾಗಿದೆ ಇವತ್ತು. ಪ್ರಾಯ ಇನ್ನೂ ಕೂಡ ನಾವು ಜಾಗೃತರಾಗದಿದ್ದರೆ ನಮಗೆ ಉಳಿಗಾಲ ಇಲ್ಲ. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಕೇವಲ ನಾವು ಹುಟ್ಟಿದ್ದೇವೆ, ದುಡ್ಡು ಮಾಡೋಣ, ಆರಾಮಾಗಿಡೋಣ, ಒಂದೇ ಸಾಯೋಣ, ಇಷ್ಟೇ ನಮ್ಮ ಜೀವನ ಉದ್ದೇಶವಾಗಿರಬಾರ್ದು. ನಮ್ಮ ಹಿರಿಯರು ಯಾವುದನ್ನು ಕೊಟ್ಟು ನಮಗೆ ಉಳಿಸಿದ್ದಾರೋ, ಯಾವುದನ್ನು ಬೆಳೆಸಲಿಕ್ಕೆ ನಮಗೆ ವಿಶೇಷವಾಗಿ ಮಾರ್ಗದರ್ಶನ ಮಾಡಿದ್ದಾರೋ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ಪೀಳಿಗೆ ಕೊಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ನಾವೆಲ್ಲರೂ ಕೂಡ ವಸುಧೈವ ಕುಟುಂಬ ಎಂಬುವಂತಹ ತತ್ವದಲ್ಲಿ ಬಾಳ್ತಾ ಇರುವಂತಹ ವ್ಯಕ್ತಿಗಳು, ಎಲ್ಲರೂ ಕೂಡ ನಮ್ಮವರೇ ಎಂಬುವಂತಹ ಚಿಂತನೆಯಲ್ಲಿ ನಾವು ಸಾಗದಂಥವರು. ಹೀಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡ್ವಿ, ಎಲ್ಲವನ್ನೂ ಕೂಡ ಸ್ವಾಗತಿಸಿದ್ವಿ. ಆದರೆ ನಮ್ಮ ದುರಂತ ಎಷ್ಟಿದೆ, ನಮ್ಮ ಮನೆಗೆ ಬಂದಂತಹ ನಾವು ಸ್ವಾಗತಿಸಿದಂತಹ ವ್ಯಕ್ತಿಗಳೇ ನಮ್ಮನ್ನು ಚೂರಿ ಹಾಕ್ತಿದ್ದಂತ ಬಿಟ್ಟರೆ ಪ್ರಾಯಶಃ ಅದನ್ನು ನಾವು ಅರಿಬೇಕಲ್ವೇ? ಮಾಡಿದವ್ರಿಗೆ ನಾವು ಮಾಡಲೇಬೇಕಲ್ವೇ? ಇದೇ ಸನಾತನ ಸಂಸ್ಕೃತಿ. ಪ್ರತಿ ಕೃತಿ ಕರ್ತವ್ಯ ಏಷ ಧರ್ಮ ಸನಾತನ. ಯಾರು ಏನನ್ನು ಮಾಡ್ತಾರೋ ಅದನ್ನು ನಾವು ತಿರುಗಿ ಮಾಡಲೇಬೇಕು. ನಾವು ಧರ್ಮ ಸಂಸ್ಕೃತಿ ಹೇಳ್ತಾ ಬಿಟ್ರೆ ನಾವು ಸಂಸ್ಕೃತಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಜಾಗೃತರಾಗಬೇಕಾಗಿದೆ. ಒಳ್ಳೆದನ್ನು ಮಾಡೋರಿಗೆ ನಾವು ಒಳ್ಳೆದನ್ನು ಮಾಡೋಣ, ಅಪ್ಪ ಹಾಕ್ಲಿಕ್ಕೆ ಬಂದವ್ರು ನಾವು ಅಪ್ಪ ಹಾಕೊಳ್ಳೋಣ. ಆದರೆ ಕೆಟ್ಟದನ್ನು ಮಾಡುವವರನ್ನ ನಾವು ಬಿಡಬಾರ್ದು. ನಾವು ಅವರಿಗೆ ತಿರುಗಿ ಪಾಠ ಕಲಿಸ್ತಿದ್ದಾದ್ರೆ ನಾವು ನಮ್ಮ ಸಂಸ್ಕೃತಿ ಎತ್ತು ನಾವು ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ, ನಾವು ರಾಷ್ಟ್ರ ಜಗತ್ತು ಮಾಡಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಲೇಬೇಕಾಗಿದೆ ಇವತ್ತಿನ ಜೀವನದಲ್ಲಿ. ಇಲ್ಲದೆ ಹೋಗ್ಬಿಟ್ರೆ ನಮ್ಮನ್ನ ಬೇಕಾದಂಗೆ ತುಳಿದ್ಬಿಡ್ತಾರೆ ಅವರು. ಅದಕ್ಕೆ ನಾವು ಅವಕಾಶ ಕೊಡೋದು ಬೇಡ. ನಾವು ಜಾಗೃತರಾಗೋಣ. ನಾವು ಹಿಂದೂಗಳು, ನಾವು ಬಂಧುಗಳು, ನಾವೆಲ್ಲ ಒಂದು, ನಾವೆಲ್ಲ ಮುಂದು ಎಂಬಂತ ಭಾವನೆಯಿಂದ ನಾವು ಮುಂದುವರಿಯೋಣ. ಅದಾಗಲೇ ನಾವು ನಮ್ಮ ಭಾರತ ಮಾತೆ ಕೊಡುವಂಥ ಭಕ್ತಿ ಸ್ಮರಣೆಗಳೇ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಯಶಃ ಈ ಸಮ್ಮೇಳನಕ್ಕೆ ತುಂಬ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ, ಹಿಂದೂ ಸಮ್ಮೇಳನ ಅಂತ ಹೇಳಿ. ಸಮ್ಮೇಳನ ಶಬ್ದ ಅರ್ಥ ಏನು? ಸಮ್ಯಕ್ ಮಿಲನ, ಸಮ್ಮೇಳನ, ಸರಿಯಾಗಿ ಕೂಡುವುದು ಅಂತ ಹೇಳಿ ಅರ್ಥ. ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಸರಿಯಾಗಿ ಕೂಡಬೇಕಾಗಿದೆ. ನಾವು ಯಾವಾಗ ಕುಡ್ಕೊಂಡಿರ್ತೀವೋ ಆವಾಗ ನಮ್ಮನ್ನ ಯಾರು ಕೂಡ ಮುಖ್ಯಕ್ಕೆ ಸಾಧ್ಯವಾಗುವುದಿಲ್ಲ, ನಮ್ಮನ್ನೇ ಬೇರೆ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅದು ನಾವೆಲ್ಲರೂ ಕೂಡ ಕೂಡ್ಕೊಂಡಿರ್ಬೇಕಾದ್ರೆ ನಮ್ಮಲ್ಲಿ ಜಾತಿ, ಮತ, ಪಂಥ, ಭಾಷೆಗಳ ಭೇದವನ್ನ ನಾವಿವತ್ತು ಉಳಿಸ್ಕೊಳ್ಬೇಕಾಗಿದೆ. ಅಂಥ ಭಾವನೆಯನ್ನು ನಾವು ಯಾವಾಗ ತೊಳಸ್ಕೊಳ್ತೇವೋ ಆವಾಗ ಮಾತ್ರ ನಾವೆಲ್ಲರೂ ಕೂಡ ಒಂದುಗೂಡ್ಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ನಮ್ಮ ಗುರುಗಳು ಯಾವಾಗ ಕೂಡ ಹೇಳ್ತಿದ್ರು, ಒಂದು ಗುಡ್ದಾಗ ಮಾತ್ರ ನೀವು ಏನನ್ನು ಮಾಡ್ಬೋದು ಅಂತ ಹೇಳಿ. ಹಿಟ್ಟಿರ್ತದೆ, ನೀರಿರ್ತದೆ, ಉಪ್ಪಿರ್ತದೆ, ಎಣ್ಣೆ ಇರ್ತದೆ. ಅದು ಬೇರೆ ಬೇರೆ ಆಗಿದ್ದಾಗ ಅದಕ್ಕೆ ಯಾವುದಕ್ಕೂ ಕೂಡ ಒಂದು ಸಾಮರಸ್ಯತೆ ಇಲ್ಲ. ಆದರೆ ಯಾವುದನ್ನು ನಾವು ಒಂದು ಪ್ರಯೋಜನ ಪಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಭಾರತೀಯ ಸಮಾಜ ಹೇಗೆ ಅಂತ ಬಿಟ್ಟರೆ ನಾವು ಹಿಟ್ಟಿನಂತೆ ಬದುಕ್ತಾ ಇದ್ದೀವಿ, ಹಿಟ್ಟಿಟ್ಟಾಗಿದ್ದೀವಿ ನಾವು. ಆ ಹಿಟ್ಟನ್ನ ಬೇಕಾದವರು ತಗೊಳ್ಬಹುದು, ಚೆಲ್ಲಿ ಬಿಸಾಡ್ಬೋದು, ನಮ್ಮನ್ನ ತುಂಬಾ ವಿಘಟನೆ ಮಾಡಬಹುದು. ಅದೇ ಹಿಟ್ಟು, ಆ ಹಿಟ್ಟಿಗೆ ಎಣ್ಣೆಯನ್ನು ಸೇರಿಸಿದಾಗ, ಉಪ್ಪನ್ನು ಸೇರಿಸಿದಾಗ, ನೀರನ್ನು ಸೇರಿ ಕಲಿಸಿದಾಗ ಏನಾಗ್ತದೆ? ಅದು ಒಂದು ಉಂಡೆ ಆಗತ್ತಲ್ವ, ಮುದ್ದೆ ಆಗತ್ತಲ್ವ. ಆ ಮುದ್ದೆಯನ್ನು ಮಾಡಿದಾಗ ನಮ್ಮನ್ನು ಯಾರು ಬೇರೆ ಮಾಡಿ ಸಾಧ್ಯವಿದೆಯೇ? ಯಾರು ಕೂಡ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಮುದ್ದೆ ಆಗಬೇಕಾಗಿದೆ ಇವತ್ತು. ಆ ಜಾತಿ ಪಂಥ ಮತಗಳನ್ನು ಬಿಟ್ಟು ನಾವು ಯಾವಾಗ ಹಿಂದೂಗಳಂತ ಒಂದು ಮುದ್ದೆ ಆಗಿರ್ತೀವೋ ಅವಾಗ ನಮ್ಮನ್ನು ಯಾರು ಕೂಡ ನುಳಿಲಿಕ್ಕೆ ಸಾಧ್ಯವಿಲ್ಲದೆ ಆ ಮುದ್ದೆಯಿಂದ ಚಪಾತಿನೂ ಮಾಡ್ಬೋದು, ಭಾಕ್ರಿಯನ್ನು ಕೂಡ ಮಾಡ್ಬೋದು, ಬೇಕಾದಂತ ಆಹಾರವನ್ನು ಮಾಡಿ ನಾವು ತಿನ್ಬೋದು, ಆರಾಮಾಗಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮುದ್ದೆಯಾಗಿ ಸಂಘಟಿತರಾಗಬೇಕಾಗಿದೆ. ಅಂತ ತೇಜಸ್ಸನ್ನ, ಓಜಸ್ಸನ್ನು ತೋರಿಸ್ಕೊಳ್ಳುವಂತ ಕಾರ್ಯಕ್ರಮ ಇವತ್ತಿನ ನಮ್ಮನ್ನು ಆರಂಭ ಆಗಬೇಕಾಗಿದೆ.
ಮಾನ್ಯ ಡಾಕ್ಟರ್ ಹೆಗ್ಡೆವಾರವರು ಕನಸು ಕಂಡಿದ್ರು. ಸ್ವತಂತ್ರ ಪರ್ವದಲ್ಲೇ ಕನಸ್ಕೊಂಡಿದ್ರು ಅವರು. ನಾವು ಮುಂದೊಂದು ದಿನ ಏನಾಗಬೇಕು, ಹೇಗಿರಬೇಕು, ನಮ್ಮದನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಟ್ಟಿದ್ರು. 1925ರಲ್ಲಿ ಕಟ್ಟಿದಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾಯಶಃ 15 ವರ್ಷಗಳ ಕಾಲ ಯಾವುದೋ ವಿಶೇಷವಂತ ಚಟುವಟಿಕೆ ಇಲ್ಲದೆ ಇತ್ತು. ಆದರೆ ಮಾಧವರಾವ್ ಗೋಳ್ವಳ್ಕರ್ ಅವರು ಅದಕ್ಕೊಂದು ಚೈತನ್ಯ ತುಂಬಿದ್ರು. ಚೈತನ್ಯವನ್ನು ತುಂಬಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸುಭದ್ರವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಎಲ್ಲರಿಗೂ ಒಂದು ಮಾತು ಗೊತ್ತಿರಬೇಕು. ಇವತ್ತು ನಾವೇನಾದ್ರೂ ಕೂಡ ನಾವು ಹಿಂದೂ ಅಂತ ಹೇಳ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಯಾವ ಶಕ್ತಿ ಇದೆ? ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಇದೆ. ಈಗ ನಾವು ಹಿಂದೂ ಅಂತ ಹೇಳ್ಕೊಳ್ತಿದ್ದೀವಿ. ಪ್ರಾಯ ಅದೊಂದು ನಮ್ಮ ಜೊತೆ ಇಲ್ದಿದ್ರೆ ನಾವು ಇವತ್ತು ಏನು ಅನ್ಸ್ಕೊಳ್ತಿದ್ದೋ ಏನು ನಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ಪ್ರಾಯ ಆ ರಾಷ್ಟ್ರೀಯ ಸೇವಕ ಸಂಘ ನಿರ್ಮಾಣವಾಗಿ 100 ವರ್ಷಗಳು ಸಂದಿವೆ. ಶತಮಾನೋತ್ಸವ ಆಚರಣೆ ಅಂಚಿನಲ್ಲಿ ಇವತ್ತು ನಾವಿದ್ದೇವೆ. ಹೀಗಾಗಿ ಮಗದೊಮ್ಮೆ ಆ ಡಾಕ್ಟರ್ ಜಿ ಅವರ ಮಾಧವರಾವ್ ಗೋಳ್ವಳ್ಕರ್ ಅವರ ಸ್ವಪ್ನವನ್ನ ಸಾಕಾರ ಮಾಡುವಂತಹ ಜವಾಬ್ದಾರಿ ಇವತ್ತು ನಮ್ಮೆಲ್ಲರೂ ಕೂಡ ಇದೆ. ಅದಕ್ಕೆ ನಾವು ಕೊಡುವಂಥ ಕರೆ ಇಷ್ಟೇ, ಜಾತಿ ಪಂಥ ಮತ ಭೇದಗಳನ್ನ ನಾವು ಇವತ್ತೆಲ್ಲರೂ ಕೂಡ ಮರಿಬೇಕಾಗಿದೆ. ಅದನ್ನ ಇಟ್ಕೊಂಡು ಹೋಗ್ಬಿಟ್ರೆ ಪ್ರಾಯಶಃ ನಮ್ಮ ರಾಜಕೀಯದವರೇ ನಮ್ಮನ್ನು ಕೊಲ್ತಾ ಹೋಗ್ಬಿಡ್ತಾರೆ, ನಮ್ಮನ್ನು ವಿಘಟನೆ ಮಾಡ್ತಾ ಹೋಗ್ತಾರೆ, ನಮ್ಮನ್ನ ತಮ್ಮ ಓಟಿಗಳಿಗೋಸ್ಕರ ನಮ್ಮನ್ನು ಬಲಿ ಕೊಡ್ತಾರೆ. ಆ ಬಲಿಪುಷಿ ನಾವು ಆಗೋದು ಬೇಡ. ನಾವೆಲ್ಲರೂ ಕೂಡ ಭಾರತೀಯರಾಗೋಣ, ಹಿಂದೂಗಳಾಗೋಣ, ಒಂದಾಗೋಣ, ಒಟ್ಟುಗೂಡಿ ಇರೋಣ. ನಮ್ಮ ಸಂಸ್ಕೃತಿಯನ್ನ ಜಗದತ್ತದಕ್ಕೆ ನಾವು ಮುನ್ನೋಗಿಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾಡುವಂತೆ ಆಗಲಿ. ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರಗಳನ್ನ ನಾವೇ ಮುನ್ನಡೆಸಬೇಕ್ರಿ. ನಾವೇ ಬೆಳಿಗ್ಗೆ ಬೇಗ ಎಳಬೇಕು, ದೇವತಾರಾಧನೆ ಮಾಡಬೇಕು, ಗುರಿಯನ್ನು ನಾವು ಗೌರವಿಸಬೇಕು, ನಮ್ಮ ಹಿಂದೂ ಸಮಾಜವನ್ನು ಪ್ರೀತಿಸಬೇಕು. ಎಷ್ಟು ಒಳ್ಳೇದಾಗ್ತದೋ ಅಷ್ಟು ಒಳ್ಳೆಯದನ್ನು ನಾವು ಮಾಡಬೇಕು. ಯಾವಾಗ ಈ ಚಿಂತನೆ ನಾವು ಮುಂದುವರಿತೀವೋ ಆವಾಗಲೇ ನಮ್ಮ ಬದುಕು ಬಂಗಾರವಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಬೇಕಾಗಿದೆ. ಅಂತಹ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಅದನ್ನ ಅರಿತು ನಾವು ಜೀವನದಲ್ಲಿ ಮುನ್ನಡೆಯಬೇಕಾಗಿದೆ. ಪ್ರಾಯಶಃ ತುಂಬಾ ಸಂತಸದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ನನ್ಗೆ ಗೊತ್ತಿದೆ, ನನ್ನ ಕರ್ಕಿಯೂರಿನಲ್ಲಿ ಎಲ್ಲರನ್ನು ಸೇರಿಸದ ಸಾಮಾನ್ಯ 7-8 ಸಾವಿರ ಜನ ಇದ್ದಾರೆ ನನ್ನ ಕರ್ಕಿಯೂರಿನಲ್ಲಿ. ಅದು ನಾವು ಇವತ್ತಿನ ಎಷ್ಟು ಜನ ಸೇರಿದ್ದೇವೆ? ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟಾಗ 10% ಸೇರಿದ್ದೇವೆ ಇಷ್ಟೇ. ನಾವು ಬ್ಯಾಂಗ್ಳೂರಿಂದ ಮಾಡ್ತಿದ್ದಾರೆ, ನಮಗೆ ಸಂಬಂಧ ಇಲ್ಲಪ್ಪ, ನಾ ಆರಾಮಿದ್ದ ಸಾಕು, ಅವ್ರು ಮಾಡ್ಕೊಳ್ಳಿ. ಯಾಕೆ ಇಂಥ ಅಸಡ್ಡ ಭಾವನೆ ನಮ್ಮಲ್ಲಿ? ಯಾಕೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅಭಿರುಚಿಯನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ? ನಮ್ಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಮಾಡ್ತಿರುವಂತಹದ್ದು ನಮಗೋಸ್ಕರ ಅಂತ ಹೇಳಿ ಅನೇಕರಿಗೆ ಇನ್ನೂ ಕೂಡ ಗೊತ್ತಿಲ್ಲ ರೀ. ರಸ್ತೆ ಬರೋದಲ್ಲಿ ನೋಡ್ದಾಗಿದ್ರು ನಾವು ಬರ್ಬೇಕಂತ ಭಾವನೆ ಯಾಕೆ ಬರ್ಲಿಲ್ಲ ಅವರಿಗೆ? ಅಂತ ಯಾಕೆ ಬರ್ಲಿಲ್ಲ ಅವರು? ನಮಗೇನು ಆಗ್ಲಿಲ್ಲಲ್ಲ, ನಮಗೇನಾಗಿದೆ? ನಾವು ಆರಾಮಿದ್ದೀವಲ್ಲ. ನೀವು ಇದೇ ತಿಳ್ಕೊಂಡಿರೋದಕ್ಕಾಗಿಯೇ ಬೇರೆಯವ್ರು ನಮ್ಮೇಲೆ ಆಕ್ರಮಣ ಆಗ್ತಿರುವಂಥದ್ದು, ನಮ್ಮೇಲೆ ಹೊಡೆದ ಆಗ್ತಿರುವಂತಹದ್ದು, ಅದು ನಮ್ಮ ಕಲ್ಪನೆ ಯಾವಾಗ ಬರ್ತದೋ ಆವಾಗ ನಾವು ಎಚ್ಚರಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಚ್ಚರಗೊಳ್ಳಬೇಕಾಗಿದೆ. ನಾವು ನಮ್ಮ ತನವನ್ನ ಉಳಿಸ್ಕೊಳ್ಳುವಂತ ಬೆಳೆಸ್ಕೊಳ್ಳುವಂತ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ. ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಬೆಳೆಸೋಣ. ಅದರೊಟ್ಟಿಗೆ ನಾವೆಲ್ಲರೂ ಹಿಂದೆ ಎಂಬಂತಹ ಶಬ್ದದಲ್ಲಿ ಮುಂದುವರಿಯೋಣ. ಆ ಭಾರತ ಮಾತೆಗೆ ನಾವು ಕೊಡ್ತಕ್ಕಂಥದ್ದು ಏನ್ರಿ? ಆ ಭಾರತೀಯ ಮಾತೆಗೆ ನಾವು ಕೊಡ್ತಕ್ಕಂಥ ಇಷ್ಟೇ. ಅವಳ ಸಂಸ್ಕೃತಿ ಸಂಸ್ಕಾರಗಳನ್ನ ಯಾರು ಇತರ ದೇಶದವರು ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ತಿದ್ರು, ಆ ಸಂಸ್ಕೃತಿ ಸಂಸ್ಕಾರ ಆಚರಣೆ ನಾವು ಕಲ್ತ್ಕೊಂಡ್ಬಿಟ್ರೆ ಸಾಕು. ಆ ಭಾರತ ಮಾತೆಗೆ ನಾವು ಮಾಡ್ತಕ್ಕಂಥ ಪೂಜೆ ಇದೆ. ನಾವು ಹಿರಿಯರನ್ನು ಗೌರವಿಸಿದ್ರೆ ಸಾಕು, ಅದೇ ನಾವು ಭಾರತ ಮಾತೆಗೆ ಕೊಡ್ತಕ್ಕಂಥ ಪೂಜೆ. ನಮ್ಮ ಭಾರತದ ಮಣ್ಣಿನ ಬಗ್ಗೆ ವಿಶೇಷವಾದ ಅಭಿವೃದ್ಧಿಯನ್ನು ಹೊಂದಿದ್ರೆ ಸಾಕು, ಅದೇ ನಾವು ಆ ಭಾರತ ಮಾತೆ ಕೊಡ್ತಕ್ಕಂಥ ವಿಶೇಷ ಗೌರವ. ಅದನ್ನ ನಾವು ಇವತ್ತು ಅರಿಯಬೇಕಾಗಿದೆ. ಜಾತಿ ಮತ್ತು ಪಂಥದಲ್ಲಿ ನಾವು ಬೇರೆಯಾಗಿದೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಉದಾಹರಣೆ ಬಯಸ್ತಾ ಇದ್ದೇನೆ. ಇವತ್ತು ಶ್ರೀರಾಮನ ವಿಗ್ರಹ ಇಲ್ಲಿದೆ. ಇದು 4 ವರ್ಷಗಳ ಹಿಂದೆ ಪಟ್ಟಾಭಿಷೇಕನಾದಂಥ ರಾಮನ ವಿಗ್ರಹ ನನ್ನ ಕೃಷ್ಣವರೇ ರಾಮ ಪಟ್ಟಾಭಿಷೇಕ ಕಾರ್ಯಕ್ರಮ ಇಲ್ಲಿ ಮಾಡಿಸಿದ್ರು. ತುಂಬಾ ಸುಂದರವಾದ ಕಾರ್ಯಕ್ರಮವನ್ನು ಅವರು ಆಯೋಜಿಸಿ ಮಾಡಿ ಪಟ್ಟಾಭಿಷೇಕದ ವಿಗ್ರಹ ಇಲ್ಲಿದೆ. ಅದು ಅವ್ರ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಹನುಮನ್ ಇದ್ದಾನಲ್ವಾ? ಹನುಮ ಮಾನವನೇ. ಅವನ ಜನ್ಮದಿಂದ ಅವನು ಯಾರು? ವಾನರ. ನೆನಪಿದೆ ನಿಮಗೆ? ನಾನು ದೇವರ ಬಗ್ಗೆ ಮಾತಾಡ್ತಾ ಇಲ್ಲ. ಜನ್ಮದಿಂದ ಅವನು ಯಾರು? ವಾನರ. ವಾನರನನ್ನೂ ಕೂಡ ರಾಮ ಕಳ್ಸ್ಕೊಂಡು ಅಪ್ಪಾಕೊಳ್ತಾನೆ, ಒಂದು ಮಾಡ್ಕೊಳ್ತಾ ಅಂತ ಹೇಳ್ಬಿಟ್ರೆ ನರನನ್ನು ನಾನು ಒಂದು ಮಾಡ್ಕೊಳಕ್ ಆಗುದಿಲ್ಲ, ಅಪ್ಪ ಕೊಡಕ್ ಆಗುದಿಲ್ಲ. ಇದನ್ನ ನಾನು ತಿಳ್ಕೊಳ್ಬೇಕಾಗಿತ್ತು.
ವಾನರಲ್ಲೂ ಕೂಡ ನಾವು ಉತ್ಸಾಹ ಕೊಡ್ತೀವಿ ಅಂತ ಹೇಳಿದ್ರೆ ಭಗವಂತ ತೋರಿಸಿದ ನಾಮ ಅಂತ ಬಿಟ್ಟರೆ ನಾವು ಇವತ್ತು ನರನನ್ನು ಗುರಿ ಮಾಡ್ತಿದ್ದೀವಲ್ಲ, ನೀವು ಆ ಜಾತಿಯವ ಈ ಜಾತಿ ಯಾಕ್ರಿ? ಬಿಡೋಣ ನಾವು ಇದನ್ನು ಬಿಟ್ಟಾಗಲೇ ರಾಮರಾಜ್ಯ ಸ್ಥಾಪನೆ ಆಗುವ ನಾಲ್ಗೆ ಕಾಣಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ, ನಾವೆಲ್ಲರೂ ಕೂಡ ಬಂಧುಗಳಂತೆ ಮಾಡೋಣ ಅಂತ ಜ್ಞಾನವನ್ನ ಆ ಜ್ಞಾನೇಶ್ವರಿ ದೇವಿ ನಮಗೆಲ್ಲರೂ ಕೂಡ ಕರುಣಿಸುತ್ತೆ ಅಂತ ಹೇಳಿ ಆ ಜ್ಞಾನ ದೇವತೆ ಅಂತ ಜ್ಞಾನೇಶ್ವರಿ ದೇವಿಯಲ್ಲಿ ಮತ್ತು ಆ ಭಗವಾನ್ ಶ್ರೀರಾಮಚಂದ್ರನ ಜಡಾಡ ಅರಿಲಾವಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ಈ ಕಾರ್ಯಕ್ರಮ ಕೇವಲ 20 ದಿನಗಳ ಹಿಂದೆ ಮಾತ್ರ ಫಿಕ್ಸ್ ಆಯಿತು. 15ನೇ ತಾರೀಕಿಗೆ ಫಿಕ್ಸ್ ಆಗಿದೆ ಈ ಕಾರ್ಯಕ್ರಮ ಮಾಡೋದು, ಇವತ್ತು ಕಾರ್ಯಕ್ರಮ ಮಾಡೋದು ಅಂತ ಹೇಳಿ. ನಾವು ಕೂಡ ನಮಗೆ ಕೃಷ್ಣಣ್ಣವರು ಹೇಳಿದರು ಕಾರ್ಯಕ್ರಮ ಅಂತ ಹೇಳಿ ನೀವು ಬರಬೇಕು ಅಂತ ಹೇಳಿ. ಪ್ರಾಯಶಃ ಆಯಿತು, ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಿ ಬಂದ್ವಿ. ತುಂಬ ಸಂತೋಷವಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಜಾತಿ ಮತ್ತು ಪಂಥ ಭೇದವನ್ನು ಬರೆದು ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿದ್ದೇವೆ. ತುಂಬ ಸಂತಸ ಸಂಗತಿ. ನಾವು ಹೇಳಿದ್ವಿ ಮೆರವಣಿಗೆ ಬೇಡ ನನಗೆ, ಯಾಕಂದ್ರೆ ನಾನು ಕೂಡ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ನಾನು ಬರ್ತೀನಿ ಅಂತ ಹೇಳಿ. ಇಲ್ಲ, ಆದರೂ ಕೂಡ ಮೆರವಣಿಗೆ ಮುಖಾಂತರ ನಮ್ಮನ್ನು ಇವತ್ತು ಕರ್ಕೊಂಡು ಬಂದರು. ಪ್ರಾಯಶಃ ಈ ಮಣ್ಣಲ್ಲಿ ಹುಟ್ಟಿದಂಥವು ನಾವು, ಕರ್ಕಿ ಮಣ್ಣಲ್ಲಿ ಹುಟ್ಟಿದಂಥವು ನಾನು. ತುಂಬಾ ಸಂತಸವಾಗ್ತಾ ಇದೆ. ಮಣ್ಣಲ್ಲಿ ಹುಟ್ಟಿದಂಥವನನ್ನ ಇವತ್ತು ಎತ್ತರಕ್ಕೆ ಕೂಡಿಸ್ಕೊಂಡು ನೀವು ಕರ್ಕೊಂಡು ಬಂದ್ರಿ. ಇದಕ್ಕೆ ಕಾರಣ ಯಾರು? ಆ ಭಾರತ ಮಾತೆ ಶ್ರೀ ಪ್ರಭು ರಾಮಚಂದ್ರ ಅಂತ ಹೇಳಿಕ್ಕೆ ಮನಸ್ಸು ತುಂಬಾ ಸಂತೋಷವಾಗ್ತಾ ಇದೆ. ಮತ್ತು ತಮ್ಮೆಲ್ಲರ ಪ್ರೇಮಪೂರ್ವಕವಾಗಿ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ. ಆಗಲಿ, ಇಷ್ಟು ಪ್ರೇಮಪೂರ್ವಕವಾಗಿ ನಾವೆಲ್ಲರೂ ಇವತ್ತು ಈ ಕೆಲಸವನ್ನು ಮಾಡಿಸಿದ್ದೇವೆ. ನಮ್ಮ ಹಿಂದೂ ಧರ್ಮನ ರಕ್ಷಿಸಲೇಬೇಕು, ನಾವೆಲ್ಲ ಮುಂದುವರಿಬೇಕು. ನಾವೆಲ್ಲ ಹಿಂದೂ ಅಂತ ಹೇಳಿ ನಾವು ಒಗ್ಗಟ್ಟಾಗಬೇಕು, ನಾವೆಲ್ಲ ಬಂಧುಗಳಂತೆ ಬಾಳ್ಬೇಕು ಎಂಬುವಂಥದ್ದೇ ಈ ಭಾರತೀಯ ಸನಾತನ ಸಂಸ್ಕೃತಿಯ ಮೂಲ ಉದ್ದೇಶ. ಹಿಂದೂ ಎಂಬುವಂಥ ಶಬ್ದ ಇತ್ತೀಚಿನ ಕಾಲದಲ್ಲಿ ಬಂದಿದ್ರು ಕೂಡ ನಮ್ಮ ಸಂಸ್ಕೃತಿ ಹೆಸರು ಸನಾತನ ಸಂಸ್ಕೃತಿ. ಹಿಂದಿನಲ್ಲೂ ಇದ್ದಂಥ ಸಂಸ್ಕೃತಿ. ಭಗವಂತನಿಗೆ ಹೇಗೆ ಆದಿ ಇಲ್ಲವೋ ಅಂತ್ಯವೂ ಇಲ್ಲವೋ ಹಾಗೆ ಈ ಸನಾತನ ಸಂಸ್ಕೃತಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಯಾವಾಗ ಈ ಸನಾತನ ಸಂಸ್ಕೃತಿ ಸ್ವಲ್ಪ ಡೋಲಾಯಮಾನವಾಗ್ತದೆಯೋ ಆವಾಗ ಆಚಾರ್ಯ ಶಂಕರರಂಥ ಹೆಗಡೆವ ಡಾಕ್ಟರ್ ಅಂತ ಅವರು ಬರ್ತಾರೆ, ಪುನಃ ಇದನ್ನ ಉಜ್ಜೀವನ ಪದಕ್ಕೆ ಒಯ್ತಾರೆ ಎಂಬುವಂಥ ಸತ್ಯವನ್ನ ಇವತ್ತು ನಾವೆಲ್ಲರೂ ಒಪ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ, ನಮ್ಮ ತನವನ್ನ ನಾವು ಬೆಳೆಸ್ಕೊಳ್ಳೋಣ. ನಾವು ಬೆಳಿಗ್ಗೆ ಬೇಗ ಏಳುವಂಥದ್ದನ್ನು ಹಿಡ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಭಗವಂತ ಸ್ಮರಣೆಯೊಂದಿಗೆ ನಾವು ಮಲ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನ ಕೊಡೋಣ. ಆದಷ್ಟು ನಾವು ನಮ್ಮ ಮೊಬೈಲ್ಗಳನ್ನ ನಮ್ಮ ದಾಸರಾಗಿ ಇಟ್ಕೊಳ್ಳೋಣ. ಮೊಬೈಲ್ ದಾಸರಾಗಿ ನಾವು ಬದುಕುದು ಬೇಡರಿ, ಟಿವಿ ದಾಸರಾಗಿ ನಾವು ಬದುಕುದು ಬೇಡರಿ. ಇವತ್ತು ಮೊಬೈಲ್ ನಮ್ಮನ್ನು ನಡೆಸ್ತಾ ಇದ್ದೇವೆ. ನಡಿಬೇಕಾದ್ರೂ ಮೊಬೈಲ್ ನೋಡ್ತಾ ನಡೀತಿದ್ದೇವೆ, ನಾವು ಹೋಗ್ಬೇಕಾದ್ರೂ ಕೂಡ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಮೊಬೈಲ್ ನಮ್ಮನ್ನು ದಾಸರನ್ನು ನಡೆಸ್ತಾ ಇದೆ. ಮೊಬೈಲ್ ದಾಸರಾದ್ರೆ ನಾವು ಮಾನವರಾಗಿ ಬದುಕಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಿಂದೂಗಳಿರಲಿ ಮಾನವರಾಗಿ ಬದುಕಲಿಕ್ಕೂ ಸಾಧ್ಯವಿಲ್ಲ ರೀ. ಈ ನಿಟ್ಟಿನಲ್ಲಿ ಮೊಬೈಲ್ ನಮ್ಮ ದಾಸರಂತೆ ಎಷ್ಟು ಕೆಲಸ ಬೇಕು ಅಷ್ಟಕ್ಕೆ ಮಾತ್ರ ಉಪಯೋಗ ಮಾಡುವಂಥದ್ದು. ಯಾಕಂದ್ರೆ ತೆಗೆದುಕೊಳ್ಳೋಣ, ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋಣ, ಸಂಸ್ಕಾರ ಕೊಡೋಣ, ಎಲ್ಲರೂ ಒಂದಾಗಿ ಬದುಕುವಂತ ಭಾವನೆಯನ್ನು ಬೆಳೆಸೋಣ. ತನ್ಮುಖಾಂತರ ನಾವು ಬೆಳೆಯೋಣ, ನಮ್ಮ ಮುಂದಿನ ಭಾರತೀಯ ಸಂಸ್ಕೃತಿಯನ್ನು ಬಳಸೋಣ ಅಂತ ಹೇಳಿ ಬಯಸ್ತಾ, ಇಷ್ಟು ಸುಂದರವಾಗಿ ಸಹಕಾರ ಕೊಡುವಂತಹ ನನ್ನ ಮಾತೆಯರಿಗೆ, ನನ್ನ ಮಿತ್ರರಿಗೆ ಮಗದೊಮ್ಮೆ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ. ನಮಗೆಲ್ಲರೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾರ್ಯಕರ್ತರ ಸಂಘಟನೆಯನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಅದನ್ನೆಲ್ಲ ಸೇವಿಸಬೇಕು. ಸೇವಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದನ್ನು ಯಾವುದು ನೆನಪಿಸಬೇಕು. ನಾವು ಹಿಂದೂಗಳು ಎಂಬುದನ್ನು ನಾವು ಪುನಃ ನೆನಪಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕು, ನಮ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಬಯಸ್ತಾ, ನಮ್ಮನ್ನ ಪ್ರೀತಿಯಿಂದ ಇಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ, ತಮ್ಮೆಲ್ಲರ ಮುಂದೆ ಕೂಡಲಿಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಈ ಹಿಂದೂ ಸಮ್ಮೇಳನದ ಕಾರ್ಯಕರ್ತರಿಗೆ, ಆತ್ಮೀಯರಿಗೆ ಮಗುದೊಮ್ಮೆ ಅಭಿನಂದನೆ ಸಲ್ಲಿಸಿ, ಇಷ್ಟ ಕಾರ್ಯಕ್ರಮ ವ್ಯವಸ್ಥೆಯನ್ನು ಸುಂದರವಾಗಿ ನಡೆಸಿಕೊಟ್ಟಂತಹ ನನ್ನ ಮಾತೃಗಳಿಗೆ, ನನ್ನ ಮಿತ್ರರಿಗೆ ಎಲ್ಲರಿಗೂ ಕೂಡ ಕಲೆಕ್ಷನ್ ಇಟ್ಕೊಂಡು ಇವತ್ತು ಅಷ್ಟು ದೂರಿಂದ ನೀವು ಕರ್ಕೊಂಡು ಬಂದು ನಮ್ಮನ್ನು ಸುಗ್ಗಿ ಆಡಿ ಕೆಲವು ದಿನಗಳಲ್ಲಿ ಶುರುವಾಗಲಿಕ್ಕಿದೆ. ಆದರೆ ಸುಗ್ಗಿ ನೋಡುವಂಥ ಅವಕಾಶ ನಮಗೆ ಸಿಕ್ತು. ನಮ್ಮ ವೈವಿಧ್ಯಗಳನ್ನ ನಾವು ಇವತ್ತು ಕಣ್ಮನ ತುಂಬಿಕೊಂಡಿವಿ. ಅಷ್ಟು ಅದ್ಭುತವಾದಂಥ ಶೋಭಾಯಾತ್ರೆ ಇವತ್ತು ನಡೆಯಿತು. ಇದಕ್ಕೆಲ್ಲಕ್ಕೂ ಕಾರಣಗಳಂತ